ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನಾನು 4 ಗಂಟೆ 4:15 ಆಗಿದೆ ಇವಾಗ. ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬುಧವಾರ ಅಂದರೆ 7ನೇ ತಾರೀಕು ನಾವು ಟ್ರಿಪ್ಗೆ ಹೋಗಿದ್ವಿ. ಟ್ರಿಪ್ಪಿಗೆ ಹೋಗಿ ಸೋಮವಾರ ಮತ್ತು ಮಂಗಳವಾರ ಟ್ರಿಪ್ಪಲ್ಲೇ ಇದ್ವಿ. ಅದಾದಮೇಲೆ ಬುಧವಾರ ಅರ್ಲಿ ಮಾರ್ನಿಂಗು 6:30ಗೆ ಮೈಸೂರು ರೀಚ್ ಆದ್ವಿ. ಮೈಸೂರು ರೀಚ್ ಆಗಿ ಮತ್ತು ನಾವು ಮನೆಗೆ ಬರೋ ತನಕ 9:30 ಆಗಿತ್ತು. ಅಲ್ಲಿಂದ ಬಂದು ಸ್ವಲ್ಪ ತಿಂಡಿ ಗಿಂಡಿ ಮಾಡಿಕೊಂಡು ಮಲ್ಕೊಂಡ್ವಿ. ರೆಸ್ಟ್ ಮಾಡೋಣ ಅಂತೇಳಿ ರೆಸ್ಟ್ ಮಾಡಿಕೊಂಡು ಆಮೇಲೆ ಎದ್ದು ಮತ್ತು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಮತ್ತು ಎಲ್ಲ ಪೂಜೆ ಎಲ್ಲ ಮಾಡಬೇಕಲ್ಲ, ಪ್ರಸಾದ ಎಲ್ಲ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಏನೇನು ತಂದಿದ್ದೀನಿ ಅನ್ನೋದನ್ನು ಎಲ್ಲನೂ ಒಂದು ಕಡೆ ಎತ್ತಿಡ್ತಾಯಿದ್ದೆ. ನೋಡಿ, ನಾನು ಒಂದು 10 ಪ್ಲೇಟ್ ತಂದಿದ್ದೆ. ಅದಾದಮೇಲೆ ದಾರ ತಂದಿದ್ದೆ, ಕೈ ಕಟ್ಟೋಕ್ಕೆ ದಾರ ಮತ್ತು ಕುಂಕುಮ ತಂದಿದ್ದೆ. ಓಂ ಶಕ್ತಿ ಅಲ್ಲಿಂದನೇ ಮರುವತ್ತೂರಿಂದನೇ ಎಲ್ಲ ತೊಗೊಂಡು ಬಂದಿದ್ದೆ. ಕುಂಕುಮ ತಂದಿದ್ದೆ. ಅದಾದಮೇಲೆ ನಾನು ಓಂ ಶಕ್ತಿ ಅಮ್ಮಂದು ಫೋಟೋ ತೊಗೊಂಡು ಬಂದೆ. ಒಂದು 7-8 ಫೋಟೋ ತೊಗೊಂಡು ಬಂದಿದ್ದೆ. ಆಮೇಲೆ ಅದ್ರ ಜೊತೆಗೆ ಡಾಲರ್ ತೊಗೊಂಡು ಬಂದಿದ್ದೆ. ಓಂ ಶಕ್ತಿ ಡಾಲರ್ ತಂದೆ. ಪ್ರಸಾದ ತೊಗೊಂಡು ಬಂದು ಓಂ ಶಕ್ತಿ ಡಾಲರು, ಪ್ರಸಾದ, ಸರ ತೊಗೊಂಡು ಬಂದಿದ್ದೆ. ನನ್ನ ಮಗಳು ಒಬ್ಬಳು 4 ಸರ ತೊಗೊಂಡು ಬಂದೆ, 6 ಓಂ ಶಕ್ತಿ ಡಾಲರು. ಅದಾದಮೇಲೆ ಒಂದು 10 ಪ್ಲೇಟ್ಗಳು ತೊಗೊಂಡು ಬಂದೆ. ಅದು ನಾರ್ಮಲ್ ಪ್ಲೇಟ್ಗಳು ತೊಗೊಂಡು ಬಂದೆ, ತುಂಬ ದೊಡ್ಡ ಪ್ಲೇಟ್ ತರೋಕ್ಕಾಗಲಿಲ್ಲ. ಅದಾದಮೇಲೆ ಒಂದು 7 ಫೋಟೋಗಳು ತಂದಿದ್ದೆ, ಓಂ ಶಕ್ತಿ ಫೋಟೋ. ಮತ್ತು ಪ್ರಸಾದ ಅಂತ ಹೋದರೆ ಮಾಮೂಲಿ ಡೇಟ್ಸು, ಖರ್ಜೂರ ಬರುತ್ತಲ್ಲ, ಖರ್ಜೂರ 2 ಪ್ಯಾಕೆಟ್ ಖರ್ಜೂರ ಮತ್ತು ವೈಟ್ ಕಲರ್ದು ಸ್ವೀಟ್ ಬರುತ್ತಲ್ಲ, ಆ ಥರದ್ದು ಒಂದು 2-3 ಪ್ಯಾಕೆಟ್ ತೊಗೊಂಡಿದ್ದೆ. 3-4 ಪ್ಯಾಕೆಟ್ ತೊಗೊಂಡೆ. ಅದಾದಮೇಲೆ ಅವಲಕ್ಕಿ ತೊಗೊಂಡ್ವಿ. ಒಂದು 3 kg 4 kg ಅವಲಕ್ಕಿ ತೊಗೊಂಡು ಅದ್ರ ಜೊತೆಗೆ ಹಲ್ವ ತೊಗೊಂಡೆ. 1 kg ಹಲ್ವ ತೊಗೊಂಡಿದ್ದೀನಿ. 1 kg ಹಲ್ವ ನೋಡಿ ಇಲ್ಲಿ. ಮತ್ತು ಡೇಟ್ಸು ಮತ್ತು ಹಲ್ವ ಮತ್ತು ವೈಟ್ ಕಲರ್ದು ಪೆಪ್ಪರ್ಮೆಂಟ್ ಥರ ಇರುತ್ತಲ್ಲ, ಅದನ್ನು ಸಹ ತೊಗೊಂಡೆ. ಸ್ವಲ್ಪ ಒಂದು 4 ಪ್ಯಾಕೆಟ್ ಅದು ತೊಗೊಂಡೆ. ಡೇಟ್ಸ್ನ ನಾನು ಒಂದು 2 ಪ್ಯಾಕೆಟ್ ತೊಗೊಂಡೆ ಅಷ್ಟೇ. ಎಲ್ಲ ಮಿಕ್ಸಲ್ಲೆಲ್ಲ ತೊಗೊಂಡೆ. ಸ್ವಲ್ಪನೇ ತೊಗೊಂಡಿದ್ದು ಫ್ರೆಂಡ್ಸ್. ಅದಾದಮೇಲೆ ಅಲ್ಲಿ ದರ್ಶನ ಆಯ್ತಿದ್ದಂಗೆ ಲಡ್ಡು ತೊಗೊಂಡೆ ನಾನು. 2 ಕವರ್ ಲಡ್ಡು ತೊಗೊಂಡೆ ನಾನು. ಒಂದೊಂದರಲ್ಲಿ 5-5 ಲಡ್ಡು ಇರುತ್ತೆ. ಹಂಗಾಗಿ ನಾನು 2 ತೊಗೊಂಡೆ, ಸಾಕು ಅಷ್ಟೇ ಅಂತೇಳ್ಬಿಟ್ಟು ತೊಗೊಂಡೆ. ಅದಾದಮೇಲೆ ಇರುಮುಡಿ ಬ್ಯಾಗಲ್ಲಿ ನಾವು ಈಗ ಒಂದು ಓಳು ಕಾಯಿ ಅಲ್ಲಿ ಇಟ್ಕೊಂಡಿರ್ತಾರೆ ದೇವಸ್ಥಾನದಲ್ಲೇ, ಒಂದು ಓಳು ನಮ್ಮ ಬ್ಯಾಗಲ್ಲಿರುತ್ತೆ. ಅದಾದಮೇಲೆ ನಮ್ಮ ಬ್ಯಾಗಲ್ಲಿ ಇರುಮುಡಿ ಬ್ಯಾಗಲ್ಲಿರೋ ಅಕ್ಕಿನ ಅವರು ಅಲ್ಲೇ ತೊಗೊಂಡಿರ್ತಾರೆ, ಅಲ್ಲೇ ಕೊಟ್ಬಿಡ್ಬೇಕು. ಅದನ್ನು ಕೊಟ್ಬಿಟ್ಟು ಮತ್ತೆ ಅಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಒಂದೊಂದು ಗ್ಲಾಸ್ ಅಕ್ಕಿನ ಹಾಕಿರ್ತಾರೆ. ಅದರಲ್ಲಿ ನಾವು ಸ್ವೀಟ್ ಮಾಡ್ಕೋಬೇಕು. ಸ್ವೀಟ್ ಮಾಡಿಕೊಂಡು ಮನೆ ಜನ ಮಾತ್ರನೇ ತಿನ್ನಬೇಕು. ನೋಡಿ, ಈಗ ನಾನು ಅದರಲ್ಲಿ ಸ್ವಲ್ಪ ಮನೆ ಅಕ್ಕಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಇದರಲ್ಲಿ ಇರುಮುಡಿ ಬ್ಯಾಗಲ್ಲಿರೋದನ್ನು ಸ್ವಲ್ಪ 4 ಬ್ಯಾಗ್ ಇದೆ ನಮ್ಮದು. ನನ್ನ ಮಗಳು, ನಾನು, ನನ್ನ ಮಗ, ನಮ್ಮ ಮನೆಯವರು 4 ಜನ ಇರುಮುಡಿ ತೊಗೊಂಡೋಗಿದ್ದು ನಾವು. ಮಾಲೆ ಹಾಕಿಸ್ಕೊಂಡಿದ್ದು. ಕುಂಕುಮ, ಇರುಮುಡಿ ಬ್ಯಾಗ್ಗೆ ಕುಂಕುಮ ಮತ್ತು ದಪ್ಪ ಸಕ್ಕರೆ ಇರುತ್ತಲ್ಲ, ಅದು ಎಲ್ಲ ಅಲ್ಲೇ ಇರುಮುಡಿ ಬ್ಯಾಗಲ್ಲಿ ಎಲ್ಲ ಬ್ಯಾಗಲ್ಲಿ ಏನಿರುತ್ತೆ ಅದೆಲ್ಲ ಕೊಟ್ಟಾದಮೇಲೆ ಅವರು ಅಲ್ಲಿಂದ ಅವರು ಹಾಕಿರ್ತಾರೆ ದೇವಸ್ಥಾನದಲ್ಲಿ. ಅದಾದಮೇಲೆ ಅದರ ಎಲ್ಲ ಬ್ಯಾಗಲ್ಲೂ ಸ್ವಲ್ಪ ಹಾಕ್ತಿದ್ದೀನಿ. ಇನ್ನೊಂದು ಸ್ವಲ್ಪನ ನಾವು ಕಟ್ಟಿ ಇಟ್ಕೋಬೇಕು, ಮಾಡಿಕೋಬೇಕು. ನಾವು ಉಪಯೋಗಿಸೋ ಅಕ್ಕಿನಲ್ಲಿ ನಾವು ಅದನ್ನು ಮಿಕ್ಸ್ ಮಾಡಿ ಮಾಡ್ಕೋಬೇಕು. ಹೆಂಗೆ ಅಂತ ನಾನು ಹೇಳ್ತೀನಿ. ಎಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಎಲ್ಲನೂ ಎತ್ತಿಟ್ಬಿಟ್ಟು ಪ್ರಸಾದ ಎಲ್ಲನೂ ಡಿವೈಡ್ ಮಾಡಿ ಎಲ್ಲ ಎತ್ತಿಟ್ಬಿಟ್ಟು ಜೋಡಿಸ್ಬಿಟ್ಟು ನಾನು ಮತ್ತು ನೈವೇದ್ಯ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದು ಸ್ವಲ್ಪ ಬೆಲ್ಲದನ್ನ ಮಾಡ್ಕೊಬಿಡೋಣ, ಹಸಿ ಪೊಂಗಲ್ ಮಾಡೋಣ ಅಂತೇಳಿ ನಾನು ಮಾಡ್ಕೊತಾಯಿದ್ದೆ. ಅದೇ ಇರುಮುಡಿ ಬ್ಯಾಗಲ್ಲಿ ಇದ್ದಿದ್ದು ಸ್ವಲ್ಪ ಅಕ್ಕಿ ಮತ್ತು ಮನೇಲಿ ಇದ್ದಿದ್ದು ಸ್ವಲ್ಪ ಅಕ್ಕಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲ, ಕಡಲೆಬೇಳೆ, ಹೆಸರುಬೇಳೆ ಎಲ್ಲ ಹಾಕಿ ಕಾಯಿ ತುರಿದಾಕ್ಬಿಟ್ಟು ಸಿಂಪಲ್ಲಾಗಿ ನಾನು ರೆಡಿ ಮಾಡಿದ್ದೆ ಬೆಲ್ಲದನ್ನ. ಅದು ನೈವೇದ್ಯಕ್ಕೋಸ್ಕರ ಅಂಥೇಳಿ ನಾನು ಆಲ್ರೆಡಿ ಎಲ್ಲ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಅದೆಲ್ಲ ದೀಪ ಎಲ್ಲ ರೆಡಿ ಮಾಡಿ ಎತ್ತಿಟ್ಟಿದ್ದೆ. ಈಗ ರೆಡಿ ಮಾಡಿದ್ದೆಲ್ಲ ವೀಡಿಯೋ ಮಾಡಿಲ್ಲ. ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಇನ್ನೇನು ದೀಪ ಹಚ್ಚಬೇಕು ಅನ್ನೋ ಟೈಮಲ್ಲಿ ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡು ನಾನು ಇಟ್ಟು ಆಮೇಲೆ ಪೂಜೆಗೆ ಕೂತ್ಕೊಂಡೆ. ಬಂದ ತಕ್ಷಣವೇ ಪೂಜೆ ಮಾಡ್ಬೋದಿತ್ತು, ಅಂದರೆ ಟಯರ್ಡ್ ಆದಂಗೆ ಆಗಿತ್ತಲ್ಲ, ಹಂಗಾಗಿ ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ. ಎದ್ದು ಆಮೇಲೆ ಮಾಡೋಣ ಅಂಥೇಳಿ ಸುಮ್ಮನೆ ಆದೆ. ಬಂದ ತಕ್ಷಣ ಸ್ನಾನ ಮಾಡಿಕೊಂಡು ಮಾಲೆ ಎಲ್ಲ ತೆಗ್ದಿರ್ಲಿಲ್ಲ. ಸಂಜೆ ಸ್ನಾನ ಮಾಡುವಾಗ ಸ್ನಾನ ಮಾಡಾದಮೇಲೆ ಮಾಲೆ ತೆಗೆದುಬಿಟ್ಟು ಎಲ್ಲ ದೇವ್ರ ಫೋಟೋಕ್ಕೆ ಹಾಕಿ ಅಂತ ಹೇಳಿದರು. ಅದಕ್ಕೆ ನೋಡಿ ನಾನು ಅದು ಹೆಣ್ಣು ದೇವ್ರ ಫೋಟೋಗೆ ಹಾಕಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಎಲ್ಲನೂ ಅಂದರೆ 4 ಮಾಲೆ ಇತ್ತಲ್ವ, ಹಂಗಾಗಿ ನಾನು ಒಂದು ಚಾಮುಂಡೇಶ್ವರಿ ಫೋಟೋಗೆ, ಒಂದು ಲಕ್ಷ್ಮೀ ಫೋಟೋ, ಶಾರದಾಂಬೆ ಫೋಟೋಗೆ, ಒಂದು ಓಂ ಶಕ್ತಿ ಅಮ್ಮನ ಫೋಟೋಗೆ 4 ಮಾಲೆನೂ ಹಾಕ್ಬಿಟ್ಟು ಅದಕ್ಕೆ ಫಸ್ಟು ಗಂಧ ಹಾಕಿ
ಕುಂಕುಮ ಹಾಕಿ ಎಲ್ಲ ರೆಡಿ ಮಾಡಿ ನೋಡಿ ಪ್ರಸಾದ ಎಲ್ಲನೂ ಫಸ್ಟು ದೇವ್ರ ಹತ್ರ ತೆಗ್ದಿಟ್ಬಿಟ್ಟು ಸ್ವಲ್ಪ ಪೂಜೆ ಎಲ್ಲ ಮಾಡಿದ್ವಿ. ಅದಾದಮೇಲೆ ಸ್ವಲ್ಪ ಬಟ್ಟೆಗಳಿತ್ತು, ಅಂದರೆ ಅದ್ರ ಬೆಳಿಗ್ಗೆಗೆ ಇದು ನೆಕ್ಸ್ಟ್ ಡೇ 2 ದಿನದ ಬ್ಲಾಗ್ ಇದು. ನೆಕ್ಸ್ಟ್ ಡೇ ಮಾಮೂಲಿ ತಿಂಡಿ ಎಲ್ಲ ಆದಮೇಲೆ ತುಂಬ ಬಟ್ಟೆಗಳಿದ್ದು ಅದೆಲ್ಲನೂ ಕ್ಲೀನ್ ಮಾಡಿ ವಾಶ್ ಮಾಡಿ ಹಾಕ್ತಾಯಿದ್ದೆ ನೋಡಿ. ತುಂಬ ಅಂದರೆ ಅಲ್ಲಿಗೆ ಟ್ರಿಪ್ಪಿಗೆ ನಮ್ಮ 4 ಜನದ್ದು ಬಟ್ಟೆಗಳಿದ್ದು ಅವೆಲ್ಲನೂ ವಾಶ್ ಮಾಡಿ ಎಲ್ಲನೂ ಒಣಗಾಕ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು ಟ್ರಿಪ್ಪೆಲ್ಲ. ಏನೋ ಒಂಥರ ನನಗಂತೂ ತುಂಬ ಖುಷಿ ಆಯಿತು. ಮತ್ತು ವರ್ಷ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು ಏನಾಗುತ್ತೆ ಅಂಥೇಳಿ. ಆದರೆ ಮಕ್ಕಳು ಕರ್ಕೊಂಡಂತೂ ಮಾತ್ರ ಹೋಗೋಕ್ಕಾಗಲ್ಲ ನಿಜವಾಗ್ಲೂ. ಸುಮ್ಮನೆ ಅವ್ರ ಸ್ಕೂಲೆಲ್ಲ ಮಿಸ್ ಆಗುತ್ತೆ. ಅದಾದಮೇಲೆ ನೋಡಿ ಎಷ್ಟು ಬಟ್ಟೆ ಒಗ್ದಿದ್ದೀವಿ, ಸಾಕಾಗುತ್ತೆ. ಬಂದೂ ಕೆಲಸ ಇದ್ರೂ ಕೆಲಸ ಇದ್ದಾಗ್ಲೂ ಅಷ್ಟು ಕೆಲಸ ಹೋಗ್ಬೇಕಲ್ಲ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಕಡೆಯಿಂದ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು ಹೋದ್ವಿ. ಅದಾದಮೇಲೆ ಅಲ್ಲಿಂದ ಬಂದ್ರೂ ಸಹ ಅಷ್ಟೇ ಕೆಲಸಗಳಿರುತ್ತೆ. ಏನು ಅಲ್ಲಿಂದ ಬಂದಮೇಲೆ ಏನು ಕೆಲಸ ಇಲ್ಲ ಅನ್ನೋಂಗಿಲ್ಲ. ಬಟ್ಟೆ ಎಲ್ಲ ವಾಶ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಫ್ರೆಶ್ ಅಪ್ ಆಗಿ ಮತ್ತು ಸಂಜೆ ದೀಪ ಎಲ್ಲ ಹಚ್ಚಿ ಆದಮೇಲೆ ಇರ್ಮಿಡಿ ಬ್ಯಾಗಲ್ಲಿ ಅಕ್ಕಿ ಸ್ವಲ್ಪ ಹಾಗೆ ಇತ್ತಲ್ಲ ನೋಡಿ, ಅದನ್ನು ಇರ್ಮಿಡಿ ಬ್ಯಾಗಲ್ಲಿರೋ ಅಕ್ಕಿನ ಏನು ಮಾಡಬೇಕು ಅಂತ ನಿಮಗೆ ಇವಾಗ ತೋರಿಸ್ತೀನಿ ನೋಡಿ. ಒಂದು ವೈಟ್ ಕಲರ್ ಬಟ್ಟೆಗೆ ಸ್ವಲ್ಪ ಅರಿಶಿನ ಸವರಿ ಇಟ್ಕೊಳ್ಳಿ. ಇಲ್ಲ ಅಂತ ಅಂದರೆ ಅರಿಶಿನ ಕಲರ್ ಬಟ್ಟೆ ಇದ್ರೂ ನಡೀತದೆ. ಅರಿಶಿನ ಕಲರ್ ಬಟ್ಟೆ ಇಲ್ಲ ಅಂತ ಅಂದರೆ ಒಂದು ವೈಟ್ ಬಟ್ಟೆಗೆ ಅರಿಶಿನ ಮಿಕ್ಸ್ ಮಾಡಿ ಚೆನ್ನಾಗಿ ಅರಿಶಿನ ಸವರಿ ಇಟ್ಕೊಂಡ್ರೂ ನಡೀತದೆ. ಒಂದು ಪ್ಲೇಟ್ ಇಟ್ಟಿದ್ದೀನಿ ನಾನು. ಆ ಪ್ಲೇಟ್ ಮೇಲೆ ನಾನು ಒಂದು ವೈಟ್ ಕಲರ್ ಬಟ್ಟೆಗೆ ಅರಿಶಿನ ಸವರ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಆ ಬಟ್ಟೆ ಒಳಗಡೆ ನಾನು ಇರ್ಮಿಡಿ ಬ್ಯಾಗಲ್ಲಿರೋ 4 ಇರ್ಮಿಡಿ ಬ್ಯಾಗಲ್ಲಿರೋ ಅಕ್ಕಿನೂ ಸಹ ಅದಕ್ಕೆ ಹಾಕ್ಕೊಳ್ತಿದ್ದೀನಿ ನೋಡಿ. ಎಷ್ಟಿದೆ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಇಟ್ಟಿದ್ದೆ, ಹಂಗಾಗಿ ನಾನು ಸ್ವಲ್ಪನೇ ಹಾಕಿದ್ದೀನಿ. ಮತ್ತು 4 ಬ್ಯಾಗಲ್ಲಿರೋ ಇರ್ಮಿಡಿ ಅಕ್ಕಿನೂ ಅದಕ್ಕೆ ಹಾಕ್ಬಿಟ್ಟು ಆ ಇರ್ಮಿಡಿ ಬ್ಯಾಗ್ನ ಹಾಗೇ ಫೋಲ್ಡ್ ಮಾಡಿ ಕ್ಲೀನಾಗಿ ವಾಶ್ ಮಾಡೋಕ್ಕೆ ಹೋಗಬೇಡಿ. ಹಾಗೇ ನೀಟಾಗಿ ಫೋಲ್ಡ್ ಮಾಡಿ ಅದನ್ನು ಬೀರುಲಿ ಎತ್ತಿಟ್ಬಿಡ್ಬೇಕು. ಯಾರೂ ಮುಟ್ಟಬಾರ್ದು, ಪದೇ ತೆಗಿಬಾರ್ದು. ಆ ಥರದೊಂದು ಪ್ಲೇಸಲ್ಲಿ ನಾವು ಮಡ್ಕೊಳ್ಬೇಕು ಅದನ್ನು. ಅದಾದಮೇಲೆ ನೋಡಿ ಇವಾಗ ಅಕ್ಕಿ ಎಲ್ಲನೂ ಹಾಕಾಯಿತು. ಇದಕ್ಕೆ ಒಂದು ರೆಡ್ ಕಲರ್ ದಾರದಲ್ಲಿ ಗಂಟು ಹಾಕ್ಕೊಂಡ್ರೂ ಆಗುತ್ತೆ. ದಾರ ಇಲ್ಲ ಅಂತ ಅಂದರೆ ರಬ್ಬರ್ ಬ್ಯಾಂಡಲ್ಲಿ ಈ ಥರ ಹಾಕಿದ್ರೂ ನಡೀತದೆ ಫ್ರೆಂಡ್ಸ್. ಅದಾದಮೇಲೆ ಇದನ್ನು ಏನು ಮಾಡೋದು, ಹೇಗೆ ಇಡೋದು ಅಂತ ಹೇಳ್ತೀನಿ ನೋಡಿ, ತೋರಿಸ್ಕೊಡ್ತೀನಿ ನಾನು. ನಮ್ಮನೆ ಯಾವಾಗ್ಲೂ ಬಕೆಟಲ್ಲೇ ನಾವು ರೈಸ್ನ ಎತ್ತಿಡೋದು, ನೋಡ್ತಾ ಇದ್ದೀರಲ್ವ. ಅದರೊಳಗಡೆ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಅಕ್ಕಿ, ಇರ್ಮಿಡಿ ಬ್ಯಾಗ್ದು ಅಕ್ಕಿ, ಅದನ್ನು ನಾನು ಇದರಲ್ಲಿ ಹಾಕಿಡ್ತಾಯಿದ್ದೀನಿ ನೋಡಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಅಕ್ಕಿನ ಹಾಕಿ ಇಡೋಣ. ಈ ಥರ ಅಕ್ಕಿ ಹಾಕಿ ಇಟ್ಬಿಟ್ಟು ಅದ್ರ ಜೊತೆಗೆ ನಾವು ರೆಡಿ ಮಾಡ್ಕೊಂಡಿರೋಂಥ ಇರ್ಮಿಡಿ ಬ್ಯಾಗ್ದ ಗಂಟನ್ನು ಇದರೊಳಗಡೆ ಅಕ್ಕಿ ಗಂಟನ್ನು ನಾವು ಹಿಂಗೆ ಹಾಕಿ ಮಡಗಿ ಮುಚ್ಚಿಬಿಟ್ರೆ ಯಾವತ್ತೂ ಅನ್ನಕ್ಕೆ ಕೊರತೆ ಬರಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಈ ಥರ ಮಾಡಿ ನೋಡಿ, ನಿಮಗೆ ಅನುಭವ ಆಗೇ ಆಗುತ್ತೆ. ನಿಮಗೆ ಯಾವತ್ತೂ ಅನ್ನಕ್ಕೆ ಅಕ್ಕಿಗೆ ಯಾವತ್ತೂ ಕೊರತೆ ಬರಲ್ಲ. ಮತ್ತು ರೈಸ್ ಜೊತೆಗೆ ನಾವು ಹಾಗೆ ಮಿಕ್ಸ್ ಮಾಡಿಬಿಟ್ರೆ, ಇರ್ಮಿಡಿ ಬ್ಯಾಗಲ್ಲಿರೋ ರೈಸ್ನ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಅದು ಖಾಲಿ ಆಗ್ತಾ ಹೋಗುತ್ತೆ, ರೈಸ್ ಜೊತೆಗೆ ಖಾಲಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಈ ಥರದೊಂದು ಟಿಪ್ಸ್ನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಆಮೇಲೆ ಇರ್ಮಿಡಿ ಬ್ಯಾಗ್ನೂ ಅಷ್ಟೇ, ಅದನ್ನು ಅಷ್ಟೇ ಸೇಫಾಗಿ ಎತ್ತಿಡಬೇಕು. ಕೈಗೆ ಕಾಲಿಗೆ ಸೋಕ್ದಂಗೆ ಕ್ಲೀನಾಗಿ ಎತ್ತಿಡಬೇಕು. ಈ ಥರ ಫೋಲ್ಡ್ ಮಾಡಿ ವಾಶ್ ಮಾಡೋಕ್ಕೆ ಮಾತ್ರ ಹೋಗಬೇಡಿ. ಸಂಜೆ ಆಯ್ತಿದ್ದಂಗೆ ಪ್ರಸಾದ ರೆಡಿ ಮಾಡ್ತಾಯಿದ್ದೆ. ಪ್ರಸಾದ ರೆಡಿ ಮಾಡಿ ಕೊಡಲೇಬೇಕಲ್ವ, ಅದಕ್ಕೋಸ್ಕರ ಒಂದು ಪ್ಲೇಟಿಗೆ ಪ್ರಸಾದ ಎಲ್ಲ ಥರ ಸ್ವೀಟನ್ನು ನಾನು ಏನೇನು ತಂದಿದ್ದೆ ಸ್ವೀಟ್ ಎಲ್ಲ ಹಾಕ್ಬಿಟ್ಟು ಕುಂಕುಮ, ಅಮ್ಮನ ಫೋಟೋ ಇಷ್ಟು ಹಾಕಿ ರೆಡಿ ಮಾಡಿ ಕೊಟ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ಪನ್ನಗಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.